ಬೆಂಕಿ ಹತ್ಕೊಳ್ತಿಲ್ಲಿ, 1-2 ಸೆಕೆಂಡ್ ಬಿಡಿ, ಆಯ್ತು ಹೋಗಿದ್ದು ಹೋಗ್ಲಿ ಅಂತ ಹೇಳಿ, ಆಮೇಲೆ ನೀರು ಹಾಕಿ ಕಡ್ಡಿಯಿಂದ ಹಿಂಗೆ ತೆಗೆದ್ಬಿಟ್ಟು ಅಲ್ಲೇನೋ ಒಂದು ಸಣ್ಣ ವಸ್ತು ಸಿಗತ್ತೆ ನಿಜವಾಗ್ಲೂ ಮಾಡಿದ್ರೆ. ಇಲ್ಲ ಅಂದ್ರೆ ಈ ಬೆಂಕಿ ಕಡ್ಡಿ ನೋಡಿ, ಈ ಅನೇಕ ಬೆಂಕಿ ಪಟ್ಟಣಗಳು ಒಂದೇ ತರ ಬೆಂಕಿ ಪಟ್ಟಣ ಇಲ್ಲ. ನಮ್ಮ ಮನೆಯಲ್ಲೂ ಒಂದೊಂದು ರೀತಿ ಬೆಂಕಿ ಕಡ್ಡಿ ಅವೆ, ಒಂದೊಂದು ರೀತಿ ವ್ಯವಸ್ಥೆ ಇದೆ. ಈ ಬೆಂಕಿ ಕಡ್ಡಿ ತನ್ನನ್ನೇ ಸುಟ್ಕೊಂಡು ಬೆಳಕು ಕೊಡ್ತಾ ಇದೆ. ಇಲ್ಲಿ ಯಾವುದೋ ಒಂದು ಮನಸ್ಸು ನೋವನ್ನು ತಿಂದ್ಕೊಂಡು ಅನೇಕ ತೊಂದರೆಗೆ ಒಳಗಾಗ್ತಾ ಇದೆ. ಅದು ಯಾವುದು ಅನ್ನೋದನ್ನು ನಾನು ಬರ್ತೀನಿ. ನೀವೇನೂ ಖರ್ಚು ಮಾಡಬೇಡಿ. ನನಗೆ ವಾರಕ್ಕೆ ಒಂದು ದಿವಸ ಹಿಂಗೆ ಮೊಬೈಲಲ್ಲಿ ಯಾರು ನಿನ್ನ ಮೊಬೈಲ್ ಬರುತ್ತಲ್ವ, ಮೊಬೈಲಲ್ಲಿ ವಿಡಿಯೋ ಕಾಲ್ ಮಾಡು. ಎಲ್ಲ ಬೆಂಕಿ ಹತ್ಕೊಳ್ತು, ತಕ್ಷಣ ವಿಡಿಯೋ ಕಾಲ್ ಮಾಡು. ಯಾರು ಇರ್ತಾರೆ ಮನೆಯಲ್ಲಿ? ನೀನು ಓದಿಲ್ವೇನಮ್ಮ? ಇದ್ದಾಗ ವಿಡಿಯೋ ಮಾಡಿ, ಇಲ್ಲಿ ಯಾರನ್ನಾರ ಕರೀರಿ, ವಿಡಿಯೋ ಮಾಡಿ, ನನಗೊಂಚೂರು ಹಿಂಗೆ ತೋರಿಸ್ಬಿಟ್ರೆ ಸಾಕು, ಹಿಂಗೆ ಆಗಿದೆ ಅಂತ ಹೇಳ್ತೀನಿ. ಇಲ್ಲಿ ನೊಂದ ಮನಸ್ಸಿದೆ ತಾತ, ಅದು ಯಾವುದು ಅಂತ ನಾನು ಕಂಡುಹಿಡಿಬೇಕಾಗಿದೆ. ಈಗೆಲ್ಲ ಪಬ್ಲಿಕ್ಕಲ್ಲಿ ಹೇಳೋಕ್ಕಾಗಲ್ಲ. ಆದ್ರೆ ನಿಮ್ಮ ಹೃದಯ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀರಿ, ಹುಷಾರಾಗಿರಿ. ಇನ್ನು ಭಾನಾಮತಿ ಅಂತ ಅನ್ನೋ ಮನಸ್ಸಿನಿಂದ ಕಿತ್ತಾಕಿ ಏನೇ ಆದರೂ 1 ಸೆಕೆಂಡಲ್ಲಿ ನನಗೆ ಫೋನ್ ಮಾಡಿ, ನಾನು ಆ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ. ಇನ್ನು ನಾನು ಬಂದಿದ್ದೀನಿ, ಭಾನಾಮತಿ ಬರಲ್ಲ. ಒಂದಿಷ್ಟು ಬಟ್ಟೆ ತಗೊಳ್ಳಿ, ಸುಟ್ಟಿರೋಂಥ ಬಟ್ಟೆಗಳಿದ್ರೆ ಅಥವಾ ಹಳೆಯ ಬಟ್ಟೆಗಳು ತಗೊಂಡು ಬನ್ನಿ, ಇಲ್ಲಿ ಬೆಂಕಿ ಹಾಕೋಣ ಬನ್ನಿ. ಇಲ್ಲಿ ಹೇಳ್ತೀನಿ, ಇವೆಲ್ಲ ನಿಂತ್ಕೊಳ್ಳಿ, 1 ನಿಮಿಷ ದೂರ ಹೋಗಿ ನಿಂತ್ಕೊಳ್ಳಿ. ಇಲ್ಲ 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 ನಡಿ ತಾತ, ನೀವು ಹಿಂದಕ್ಕೆ ಹೋಗಿ. ಹಚ್ಚೇನಾಗಲ್ಲ. ಅದನ್ನೇ ನೋಡಿ, ಎಲ್ಲರನ್ನು ನೋಡಿ, ನೀವು ನೋಡಿ, ಆ ಜನಗಳ ಅದ್ ನೋಡಿ, ಬಟ್ಟೆ ನೋಡಿ. ಏಯ್ ಬಟ್ಟೆ ನೋಡು. ಯಜಮಾನ ಯೋಚನೆ ಮಾಡಿ, ಇನ್ನೊಂದ್ಸರಿ ಬೆಂಕಿ ಹತ್ಕೊಳುತ್ತಾ, ನಮ್ಮ ಮನೆಯಲ್ಲಿ ಬೆಂಕಿ ಹತ್ಕೊಳುತ್ತಾ? ನಿಮ್ಮ ಮನಸ್ಸು ಏನ್ ಹೇಳುತ್ತೆ ಅದನ್ನೇ ನೋಡ್ಕೊಂಡು ಹೇಳಿ. ನಿಮ್ಗೊಂದು ಶಕ್ತಿ ಇದೆ, ಎಲ್ಲರಿಗೂ ಒಳ್ಳೆ ಸಾಂತ್ವನ ಕೇಳ್ತೀರಾ, ಪ್ರಸಾದ ಕೊಡ್ತೀರಾ, ಬೆಂಕಿ ಹತ್ಕೊಳುತ್ತಾ? ಅದನ್ನು ನೋಡ್ಕೊಂಡೇ ಹೇಳಿ. ಇನ್ನೊಂದ್ಸರಿ ಬೆಂಕಿ ಹತ್ಕೊಳುತ್ತಾ? ಹತ್ಕೊಳುತ್ತೇನೆಯಾ? ನಿನ್ನಿಂದ ಬರ್ತೇನೆ. ಬೆಂಕಿ ಹತ್ಕೊಳುತ್ತೆ ಇನ್ನೊಂದ್ಸರಿ? ಬೇಗ ಮಾತಾಡ್ಬೇಕು, ಎಸ್ ಅನ್ಬೇಕು, ಇಲ್ಲಿಂದ ಅನ್ಬೇಕು. ಹತ್ತುತ್ತಾ ಇಲ್ಲ ಅಂತ ಹೇಳ್ಬೇಕು. ಹಾ, ನೀನ್ ಇಲ್ಲಿ ನೋಡ್ಕೊಂಡು ಹೇಳು. ತಾತ ತಾತ 1 ನಿಮಿಷ. ಯಜಮಾನ, ಇಲ್ಲಿ ಬಟ್ಟೆ ಎಲ್ಲ ಸುಡ್ತಾ ಇರೋದು ಮನಸ್ಸು, ಬಟ್ಟೆ ಎಲ್ಲ ಸುಡ್ತಾ ಇರೋದು ಮನಸ್ಸು. ದೇವ್ರಿಗೆ ಕೈ ಮುಗಿದ್ಬಿಡಿ. ಹತ್ಕೊಳತ್ತಾ? 1 ನಿಮಿಷ ಕೂತ್ಕೋ ನೋಡು. ಹತ್ಕೊಳತ್ತಾ? ಹತ್ಬಿಡು, ಹತ್ಬಿಡು, ಹತ್ಬಿಡು ಜೋರಾಗಿ. ನಿನ್ನ ನೋವನ್ನು ಹೊರಗಡೆ ಹಾಕೀಗ. ಹತ್ಕೊಳತ್ತಾ? ಕಾಲಿ ನಮಸ್ಕಾರ ಮಾಡ್ಕೋ. ಇನ್ನ ಹತ್ಕೊಳತ್ತಾ? ನೋಡಲ್ಲಿ, ಹತ್ಕೊಳತ್ತಾ? ನಮಸ್ಕಾರ ಮಾಡ್ಕೊ. ಆ ಬೆಂಕಿ ಪಟ್ಟಣ ಕೊಡು. ಅಮ್ಮ ಹತ್ಕೊಳತ್ತಾ? ಹೇಳಿ, ಧೈರ್ಯವಾಗಿ ಹೇಳಿ. ನಿನಗೇನು ಗೊತ್ತಾಗಲ್ಲ, ನೀನು ಗೊತ್ತಾಗಲ್ಲ. ನಿನಗೆ ನಿಜವಾದ ಬಟ್ಟೆ ನೋಡ್ಕೊಂಡೇಳು, ಬೆಂಕಿ ನೋಡ್ಕೊಂಡೇಳು. ಇಲ್ಲಿ ಬೆಂಕಿ ಸುಡ್ತಾ ಇರೋದು ದೇಹನ, ಮನಸ.
ದೇವ್ರ ದೆವ್ವನ? ಹಾ, ದೆವ್ವನ? ಯಾರು ದೆವ್ವ? ಯಾರು ದೆವ್ವ? ನಿಮ್ಮ ಮನೇಲಿ ಕಾಡ್ತಾ ಇದೆಯಾ? ನಿಮ್ಮ ಮನೇಲಿ ಕಾಡ್ತಾ ಇದೆಯಾ? ನಿಮ್ಮ ಮನೇಲಿ ಇದೆಯಾ? ಇಲ್ಲ ಅಂದಮೇಲೆ ಅದು ಹೆಂಗೆ ಬಂತು ದೆವ್ವ? ಸುಳ್ಳಲ್ಲ, ದೆವ್ವ ಇಲ್ಲ. ಕಾಣದ ದೆವ್ವಗಳು ಈ ಪ್ರಪಂಚದಲ್ಲಿಲ್ಲ. ಕಾಡುವ ಮನುಷ್ಯ ದೆವ್ವಗಳಿವೆ. ಹುಷಾರಾಗಿರಿ. ಇನ್ನೊಂದ್ಸರಿ ದೆವ್ವ ಇದೆ ಅಂತೀಯ ಇಲ್ಲ ಅಂತೀಯ? ಹೇಳು, ಇದೆಯಾ ಇಲ್ಲ? ಹೇಳು. ನಿಮ್ಮ ತಾತನ ಕೈ ಖಾಲಿ ಬಿಟ್ಬಿಡು. ನಮಸ್ಕಾರ. ಬೆಂಕಿ ಹತ್ಕೊಳ್ತಾ ಇರೋದು ಯಾರಿಂದ? ಕಾಣೋದು ಇದೆಯಾ? ಏನಾರ ಕಾಣೋದು ಏನಾರ ಇದೆಯಾ? ಇದು ಬೆಂಕಿ ಹೆಂಗೆ ಹತ್ಕೊಂತು? ನಾವು ಬೆಂಕಿ ಹಚ್ಚಿದ್ದಲ್ವ ಉರಿತಾ ಇರೋದು? ಬೆಂಕಿ ಗಡ್ಡಿ ಗೀಡ್ದು ಅಲ್ವಾ ಹತ್ಕೊಳ್ತಲ್ವಾ? ಹಾಗಾದ್ರೆ ಯಾರೋ ಬೆಂಕಿ ಅಡ್ಡಿ ಇರ್ಬೋದು, ಕಾಣದಲ್ಲೇ ಇರೋರು ಯಾರೋ ಇರ್ಬೋದು. ಅವರು ನಿಮ್ಮ ಮನೆಗೆ ಬರಲ್ಲ. ಇನ್ನು ಬರ್ತಾರಾ? ಬರಲ್ಲ. ಓಕೆ, ಥ್ಯಾಂಕ್ ಯು. ಇನ್ನು ಮುಂದೆ ಮನೆಯಲ್ಲಿ ಬೆಂಕಿ ಹತ್ಕೊಳ್ಳಲ್ಲ. ಇನ್ನು ಮುಂದೆ ಹತ್ಕೊಳ್ಳಲ್ಲ ತಾತ. ನಾನೀಗ ಇಷ್ಟು ಜನಗಳ ಮುಂದೆ ಹೇಳ್ತಾ ಇದ್ದೀನಿ. ಆದರೂ ನಾನು ಇನ್ನೂ ಒಂದು 3-4 ದಿವಸ ಇಲ್ಲಿ ಯಾರನ್ನೋ ಒಬ್ಬರನ್ನ ಬಿಟ್ಟಿದ್ದೀನಿ. ಒಂದಿಷ್ಟು ನಮ್ಮರು CCTV ಇದು ಮಾಡಿ ಎಲ್ಲ ಕಡೆ CCTVದು ನೀವು ನಾಳೆ ಬಂದು ಕಾನ್ಫಿಡೆನ್ಸಲ್ಲಿ ಮನೆ ಒಳಗಡೆ ಡ್ರೋನ್ದು ಇದು ಮಾಡಿ CCTV ಇಡಿ, ವ್ಯವಸ್ಥೆ ಮಾಡಿ. ಇನ್ನೂ 1 ತಿಂಗಳಾಗಲಿ ನಾವು ಮೂಲ ಹುಡುಕಿ ಇಲ್ಲೇ ಬೇವಿನ ಮರ ಕಟ್ಟಿ ಹೊಡೆದಾಕನ್ನ ಅವ್ರನ್ನ ವಿಡಿಯೋ ನಿಮ್ಗೆ ನಂಬಿಕೆ ಕೊಡ್ತಾ ಇದ್ದೀವಿ ಸರ್. ಈಗ ನಾವು ನ್ಯೂಸ್ ಮಾಡೋಕ್ಕೆ ಬಂದು ಅದು 2 ದಿನ ನಂತರನೇ ಇಲ್ಲೆಲ್ಲ ಸಪ್ರೇಟ್ ಶೂಟ್ ಆಗಿದೆ ಸರ್. ಯಾವ ರೀತಿ ಆಗ್ತಾ ಏನು ಅಂತ ಪೆನ್ ಡ್ರೈವ್ ಇದೆ ಸರ್. ಪೆನ್ ಡ್ರೈವ್ ಇದೆಯಲ್ಲ, ಸರ್ ಎಲ್ಲರ ಗಮನಕ್ಕೂ ತಂದಿದ್ದೀವಿ ಸರ್. ತಮಗೂ ಕಳಿಸ್ಕೊಡ್ತಾ ಇದ್ವಿ. ಯಾರು ಇದು ಕೈವಾಡ ಇದೆ ಏನು ಅಂತ ಸರ್ ಆದಷ್ಟು ಬೇಗ ವಿತಿನ್ 15 ಡೇಸಲ್ಲಿ ಕಂಡುಹಿಡ್ಕೊಡ್ತೀವಿ. ಓಕೆ, ಎಸ್. ಮಾಧ್ಯಮ ಮಿತ್ರರೇ, ಇಲ್ಲಿ ನೊಂದ ಮನಸ್ಸು ಇದೆ, ಅದು ಬಿಟ್ಟು ಕಾಣದ ಮನಸ್ಸುಗಳು ಯಾವುದೂ ಇಲ್ಲ. ಅದನ್ನು ಇನ್ಮೇಲೆ CCTV ಇಡ್ತೀವಿ, ಮನೇಲಿ ಡ್ರೋನ್ಗಳು ಇಡ್ತೀವಿ, ಮನೆ ಒಳಗಡೆ ಎಲ್ಲ ಕಡೆ ಗೊತ್ತಿಲ್ಲದಂಗೆ ನಮ್ಮರೆಲ್ಲ ಮಾಧ್ಯಮದವರೆಲ್ಲರೂ ಕೂಡ ಇರ್ತೀರಿ. ಅವೆಲ್ಲ ತೊಗೊಂಬರೋಣ, ವ್ಯವಸ್ಥೆ ಮಾಡೋಣ. ಇವತ್ತಿ ಕರ್ಮ ಬಗೆಹರಿದಿದೆ. ಒಂದು ಸತ್ಯ, 2 ವಸ್ತುಗಳ ಘರ್ಷಣೆ ಇಲ್ಲದೆ ಬೆಂಕಿ ಹತ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಬೆಂಕಿ ಮೇಲ್ಗಡೆನೇ ಉರಿತಾ ಇದೆ, ಕೆಳಗಡೆ ಉರಿತಾ ಇಲ್ಲ. ಅಥವಾ ಕೆಳಗಡೆ ಉರಿತಾ ಇರೋದು ಹೊರಗಡೆ ಮತ್ತು ಹೊರಗಡೆ ಮಾತ್ರ, ಒಳಗಡೆ ಇಲ್ಲ. ಬೆಂಕಿಗೆಲ್ಲ ಅಲ್ಲಾಗಿದೆ. ಆ ಹೊಡೆದಾಗ, ಬಟ್ಟೆಗೆ ಹಚ್ಚಿದಾಗ ಮೇಲೆ ಆ ಸ್ವಿಚ್ಗೆ ಎಲ್ಲ ಕರೆಂಟ್ ಪಾಸಾಗಿದೆ. ಕರೆಂಟ್ಗೆಲ್ಲ ಬೆಂಕಿ ತಗಲಿದೆ. ಅದು ಬಿಟ್ಟರೆ ಒಂದು ನೊಂದ ಮನಸ್ಸಿನ ಕೆಲಸ ಇದು ಇಷ್ಟರಲ್ಲೇ ಬಗೆಹರಿಯುತ್ತೆ. ಇದು ಬಾನಮತಿ ಅಂತೂ ಅಲ್ಲ. ಸರಿನಾ? ಒಳ್ಳೇದಾಗಲಿ. ಒಂದು ಚಪ್ಪಾಳೆ ತಟ್ಟಿ. ಈ ಮನೆ ಕರ್ಮ ಇವತ್ತಿಗೆ ಬಗೆಹರಿಲಿ. ಇನ್ನು ಮುಂದೆ ಯಾವ ಬಾನಮತಿನೂ ಇರಲ್ಲ, ಯಾವ ಮಾಟ ಮಂತ್ರ ಇರಲ್ಲ, ಯಾವ ಕಾಣದ ವಸ್ತುಗಳು ಏನೂ ಇರಲ್ಲ. ಇನ್ನು ಮುಂದೆ ಈ ಮನೆಯವರೆಲ್ಲ ಚೆನ್ನಾಗಿರಲಿ. ಈ ಸುತ್ತಮುತ್ತ ಇರೋರೆಲ್ಲರೂ ಕಣ್ಣಲ್ಲಿ ಕಣ್ಣಿಡಿ. ಎಲ್ಲರೂ ಕಣ್ಣಲ್ಲಿ ಕಣ್ಣಿರಿ, ಸುತ್ತ ಇರೋರೆಲ್ಲರೂ. ಆಮೇಲೆ ಯಾರದೇ ಆಗಲಿ ವಸ್ತುಗಳು ಮುಟ್ಟಬೇಡಿ. ನೀವು ತಕ್ಷಣ 1 ನಿಮಿಷ ಬಿಡಿ, ವ್ಯವಸ್ಥೆ ಮಾಡಿ. ಆಯಿತಾ? ಇಷ್ಟೇ. ಇದನ್ನು ನಾನು ತಗೊಂಡು ಕಾಣಿಸುತ್ತೆ. ಇಲ್ಲಿ ಸೋಮವಾರ ಇಲ್ಲಿ ಮುಂದೆ ಆ ತೆಂಗಿನ ಗಿಡ ನಮಗೆ ಬೀಳ್ಪಡ ಅಲ್ಲಿ ಹೊಗೆ ಬರಕ್ಕೆ ಭಾಗ್ಯ ನಾವು. ಹೊಗೆ ಬಂದು ಎಷ್ಟೊತ್ತಿಗೆ ನೀವು ನೋಡಿದ್ರಿ ಅಥವಾ ಹೊಗೆ ಸ್ಟಾರ್ಟ್ ಆದಾಗ ನೋಡಿದ್ರ? ಹೊಗೆ ಬರ್ಲಾಕತ್ತ ಅಂದ್ರೆ ಮುಂದೆ ಎಲ್ಲರೂ ಇರ್ತಪಕ್ಕಿನ ಹತ್ತತ್ರಿ. ಮತ್ತು ಇಲ್ಲಿ ನೋಡ್ಕೋತ ಹಿಂಗೆ ನಿಂತು ಆಟೋಮೆಟಿಕಲ್ಲಿ ಹತ್ತಿದ್ದು ಭೀ ಒಂದು ಆಡ್ತದೆ. ಇದ್ರ ಬಂದಾರಲ್ಲ ಹೊಗೆ ಬರ್ತಾ ಅಲ್ಲಿ ಅನ್ವರ ಗಪ್ಪ ಹಾಕತ್ತೆ. ಈ ಹೊಗೆ ಬರ್ಲಾಯ್ತೈತಿ, ಇಲ್ಲಿ ಬಂದು ನಿಂತೀವು. ಇಲ್ಲಿ ಎಲ್ಲಿ ಹೊಗೆ ಬರ್ಲಾಯ್ತಿ, ಇಲ್ಲಿ ಒಳಗೆ ಬೆಂಕಿ ಅಲ್ಲಿ ಅನ್ವರ ಆಗೈತಿ. ಇಲ್ಲಿ ಬೆಂಕಿ ಹತ್ತಿದ್ದು ನೋಡಿದ್ರಿ? ಹೌದು. ಮತ್ತೆ ಇನ್ನೆಲ್ಲೆಲ್ಲಿ ಬೆಂಕಿ ಹತ್ಕೊಳ್ತು? ಅಲ್ಲಿ ಪಡದಾಗ ಹತ್ತಿದ ಮೇಲೆ ಹೋಗಿ ಮಲ್ಲಿ ಸೋಮವಾರ ದಿವಸ ಹಚ್ಚಿದ್ವಿ. ಇದರಂತೆ 3 ವರ್ಷ ನಡೆದತ್ರಿ. ಇಲ್ಲಿ ನಾವೆಲ್ಲರೂ ಇಲ್ಲಿ ಆರಿಸ್ಕೋತಿರ್ತೀವಿ ರೀ. ಅಳ್ಕ ಅಲ್ಲಿ ಹಿಂದೆ ಹತ್ತಿರ್ತದೆ. ಅಲ್ಲಿ ಹೋಗಿ ಆರಿಸೋದ್ರೊಳಗೆ ಬಂದು ಇಲ್ಲಿ ಹತ್ತತ್ರಿ ಈ ಕಡೆ.
ಆ ವಾಸನ ಒಂದೇ ದಿವಸ ಭಾಳ ಕಾಡ್ತೀರಿ. ಇಲ್ಲಿ ಕಬ್ಬಿನ ಪಡಕ್ ಐತ್ರಿ, ಕಬ್ಬಿನ ಪಡಕ್ಕೆ ಎಲ್ಲ ಮಂದಿ ಆಡ್ಸೋದ್ರೊಳಗೆ ಇಲ್ಲಿ ಉಳ್ಳದು ಅದು ಭಾಳ ಇದ್ರು ಅಲ್ಲಿ ಐತ್ರಿ. ಅಲ್ಲಿ ಹತ್ತನ ಇವ್ರು ಊರಂದ ಟ್ಯಾಂಕರ್ ತೊಗೊಂಬಂದಾರೆ. ಟ್ಯಾಂಕರ್ ತೊಗೊಂಬಂದು ಇವರೆಲ್ಲ ಆರ್ಸಕತ್ತಾರೆ. ಆದರೂ ಆರ್ಲಿಲ್ರಿ, ಅದು ನೀರಾಗ ಭಾಳ ನೀರು ಹೊಡೆದ್ರಿ, ಆರ್ಲಿಲ್ಲ. ಅಲ್ಲ, ಒಂದು ಇಲ್ಲಿ ಬೆಂಕಿ ಹತ್ಕೊಂಡ ನೀವು ಮೊದಲು ನೋಡಿದ್ರಿ, ಹೌದಲ್ವಾ? ಇದಾದ್ಮೇಲೆ ಬೇರೆ ಕಡೆ ಬೆಂಕಿ ಹತ್ಕೊಂಡಾಗ ಮೊದಲು ನೋಡಿದ್ರೆ ಯಾರು? ಅದು ಹತ್ತಿದ ಮೇಲೆ ನೋಡಿದ್ದೈತೆ. ಬೇರೆ ಯಾರು ನೋಡ್ರಿ? ಬೇರೆ ಬೇರೆ ಈಗ ಹತ್ತಿದ ಮೇಲೆ ಎಲ್ಲರೂ ಆಡ್ತೀವಿ. ಅಂದ್ರೆ ಇಲ್ಲಿ ಆಡ್ಸಲಕ್ಕೆ ಶುರು ಮಾಡಿದ್ವಿ ಅಂದ್ರೆ ಅಲ್ಲಿ ಹತ್ತಿತ್ತು. ಈಗ ನಿಮ್ಮ ಮನೆಯವ್ರನ್ನೆಲ್ಲ ಕರೆಸ್ತೀವಿ. ಮೇಲೆ ಬೆಂಕಿ ಹತ್ಕೊಂಡು ಉರಿತಾ ಇದ್ದಾಗ ನೋಡ್ತಾರೆ ಯಾರು? ಅದೆಲ್ಲ ಮುಚ್ಚಪಾರ ಇಲ್ಲಿ ಹತ್ತಿತ್ರಿ, ತಟ್ಟಿಗೆ ಮೊದಲ ಅಲ್ಲಿ ಹುಡುಗಿ ಕೂತಿತ್ರಿ. ಯಾವ ಹುಡುಗಿ? ನಮ್ಮ ಸಣ್ಣ ಸಾಲಿ ಹುಡುಗಿ. ಅಲ್ಲಿ ಇಲ್ಲಿ ಉರಿ ಹತ್ತೈತತ್ತ ಅಂದ ರೂಪಾಯಿನ ಮಧ್ಯದಾಗ ಬಂದಿವ್ರಿ. ಬಂದ ಕೇಸಿಂದ ಆಡ್ಸಾಕತ್ತೀವಿ. ಅಂತ ಅದು ಕಂಟಿನ್ಯೂ ಅಲ್ಲಿ ಅವು ಪ್ಲಾಸ್ಟಿಕ್ ಎಲ್ಲ ಆಟೋಮೆಟಿಕ್ ಉರಿಯತ್ತು. ಇದಕ್ಕೆ ಕಂಟಿನ್ಯೂ ಐತೆ ರೀ. ಈಗ 3 ವರ್ಷ ಆತ್ರಿ. ಒಂದು 8 ದಿನ ಬಂದ್ ಆಗ್ತತ್ರಿ, ಮತ್ತೆ ಚಾಲು ಆಗ್ತದೆ. ಅವು ಸುಟ್ಟದು ಇಟ್ಟಿಲ್ರಿ. ಮತ್ತೆ ಓದೋದು ಹಳದಾಗ ಓದಿ ಎಲ್ಲ ಉರಿ ಹಚ್ಚಿ ಸುಟ್ಟು ಬಿಟ್ಟದ್ರಿ. ಇವು ಹಿಂಗೆ ಇಟ್ಟಿದ್ದೀರಲ್ಲ, ಯಾಕೆ? ಇವು ಮಂಡ್ಯ ಸುಟ್ಟವ್ರಿ ಮೊನ್ನೆ. ಹ್ಞೂ ರೀ. ಅವು ಮೊದಲಿನ ಏನದಾವ ಯಾವ ಇಟ್ಟೆ ಇದು ಇದೆಲ್ಲಿತ್ತಿದ್ದು? ಇಲ್ಲೇ ಇತ್ರಿ. ಅದು ಇದು ಬೇರೆ ಕಡೆ ಇರಲಿಲ್ಲ. ಇಲ್ರಿ, ಇಲ್ಲೇ ಇತ್ರಿ. ಇಲ್ಲಿ ಮೂಲ್ಯಾಗ ಜೋಡ್ನ ಇಟ್ಟಾಗ, ಇಲ್ಲಿ ಅರಿವಿ ಇಟ್ಟಾಗ, ತೆಳಗ ಅರಿವಿ ಇಟ್ಟಾಗ, ಇಲ್ಲಿ ಚೀಲಗಳು ಕಾಳಿನ ಚೀಲ ಅದು ಎಲ್ಲ ಹಚ್ಚಿದ್ದೀವಿ. ಅವೆಲ್ಲ ಸುಟ್ಟು 3 ವರ್ಷ ಆತು ನಡೆದತ್ರಿ. ಹಂಗ ತೊಳೆಯೋದು, ಹಸನ ಮಾಡೋದು ಇದನ್ನ ಮಾಡತ್ತೀವ್ರಿ. ಹಂಗ ಅದ್ರ ಐತ್ರಿ. ಆಯ್ತು, ಈಗ ಮ್ಯಾಗ ಹಾಕಿತ್ತಂದ್ರೆ ಆಚೆ ಕಡೆ ಏನ್ರಿ, ಆಚೆ ಕಡೆ ಈಚೆ ಕಡೆ ಕೂಡ್ಕಿಸಿದ ಬಟ್ಟೆನ ಇಲ್ರಿ ಈಗ ನಮಗೆ. ಆ ಟೈಪ್ ಮಾಡಿಬಿಟ್ಟು ಒಟ್ಟ ಎಲ್ಲ ಅವಸ್ಥೆ. ಅದು ಒಂದು 1 ಗಂಟೆ ಬಿಡುತ್ತೆ. ಅಲ್ಲ, ಕಾಲಿಟ್ಬಿಡ್ತಾರೆ ದೂರ. ಇದು ಮನೆಯಲ್ಲ ಆಯ್ತು. ಆ ಹಿಂದ್ಗಡೆ ಇದು ಟ್ಯಾಂಕ್ ಹತ್ರ ತುಂಬಿದಾಗ ನೋಡಿದ್ದು ಟ್ಯಾಂಕ್ ಮೇಲೆ ಬೆಂಕಿ ಹತ್ಕೊಂತಾರೆ. ಆಗ ಇಲ್ಲಿ ಕೂತಿದ್ದೀವ್ರಿ. ಮದ್ದಿನ ಬಿಸಿಲಾಗ ಹತ್ತೈತಿರ ಟ್ಯಾಂಕ್. ಮಧ್ಯಾಹ್ನ ಬಿಸಿಲು. ಅಲ್ಲಿ ಯಾರು ಕೂತಿದ್ದಾರೆ ಅವಾಗ? ಯಾರು ಇಲ್ಲ. ನಾನು ಇಲ್ಲಿ ಬಾಗಿಲು ಕೂತಿದ್ದೀರಿ. ಹುಡುಗಿನ ಇಲ್ಲಿ ಬಾಗ್ಲ ಅಂದ್ರೆ ಇಲ್ಲೆಲ್ಲ ಅಜ್ಜಿ ಮತ್ತೆ ಅಜ್ಜ ಕೂತಿರಿ. ಅಂದ್ರೆ ಹೊರಗಿಂದ ಹುಗಿ ಬಾಳ್ ಬರತ್ತಿತ್ರಿ. ಹುಗಿ ಇಷ್ಟ ಯಾಕಂತ ಎದ್ದು ಹೋಗಿ ನೋಡ್ದಾಗ್ರಿ ಅಲ್ಲಿ ಉರಿ ಹತ್ತಿ. ಯಾವ ಥರ ಸ್ಮೆಲ್ ಬರ್ತಿತ್ತು ಅವಾಗ? ಯಾರು ಮೊದ್ಲನ್ನು ನೋಡಿದ್ರು? ನೀವೇ ನೋಡಿದ್ರಿ. ಹೇಗೆ ಬೆಂಕಿ ಹತ್ಕೊಂಡು ಬಂದು ತೋರಿಸಿ. ಅಲ್ಲಿ ಅದು ಏನು ಕೂತಿರ್ಲಿ. ಆ ದಿವಸ ಸ್ವಾಮಿಗಳು ಪಾಲು ಪೂಜೆ ಮಾಡ್ತಾರೆ. ಪೂಜೆ ಮಾಡ್ಲತ್ತಾರ ಸ್ವಾಮಿಗಳ ನೋಡ್ರಿ. ಅದನ್ನ ಮೊದಲು ಸ್ವಾಮಿಗಳ ನೋಡ್ರಿ. ಯಾವ ಸ್ವಾಮಿಗಳು? ಇಲ್ಲವ್ರಲ್ಲ, ಇಲ್ಲ ಊರನವ್ರಿ. ಸ್ವಾಮಿಗಳ ನೋಡ್ರು. ಇಲ್ಲ ಉರಿ ಹಿಂಗೆ ಬಟ್ಟೆ ಹಾಕಿರೋದು. ಅಲ್ಲಿ ಬಟ್ಟೆ ಬಿದ್ದಾಗ ಗೊತ್ತಾಗುತ್ತೆ. ಕೆಳಗಡೆಯಿಂದ ಬೆಂಕಿ ಹೋಗಿಲ್ಲ. ಅಲ್ಲೇ ಈಗ ಅವು ಬದಲಾವು. ಇದು ಭಾಳ ಕರಿ ಜಟಕಾಗಿದ್ರಿ ಎಲ್ಲ. ಇವು ಎಲ್ಲ ಕಂಡಾಪಟ್ಟಿ ಸಾಬನ್ ಪುಡಿ ಹಾಕಿ ಎಲ್ಲ ತೊಗೊಂಡು ಅಂದ್ರೆ ಒಂದು ತಿಂಡಿ ಇರ್ತಲ್ಲ ಸರ್. ಅಚ್ಚೆ ಕಡೆ ಅಲ್ಲೇ ಬೆಂಕಿ ಏನ್ ನಾವು ಹೊತ್ತಾನ ನೋಡೋದಿಲ್ಲ. ಒಂದು